ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2025 ವರ್ಷದ ಕೋಡಿಶ್ರೀ ಭವಿಷ್ಯ ಹೊರಬಿದ್ದಿದೆ. 2025 ವರ್ಷ ಕ್ರೋಧ ಉಂಟು ಮಾಡಲಿದೆ. ದೇಶಕ್ಕೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಲಿದೆ. ವಿಶ್ವ ಯುದ್ಧ ಘಟಿಸಲಿದೆ. 2025 ವರ್ಷದಿಂದಲೇ ಕಲಿಯುಗ ಅಂತ್ಯದ ಆರಂಭ ಶುರುವಾಗಲಿದೆ ಅಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಶ್ರೀಗಳು ಹೊಸ ವರ್ಷದ ಭವಿಷ್ಯವನ್ನ ಅಂದ್ರೆ 2025 ವರ್ಷದ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಒಂದು ರಾಷ್ಟ್ರ ಸಂಪೂರ್ಣವಾಗಿ ಇಸ್ಲಾಂ ರಾಷ್ಟ್ರವಾಗಲಿದೆ. ಆ ದೇಶದಿಂದ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಲಿದೆ. ಪ್ರಕೃತಿ ವಿಕೋಪ, ಮಳೆ 1 ವರ್ಷ ಇರಲಿದೆಯಂತೆ. ಹೀಗೆ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ರೆ, ಇವರ ಜೊತೆಗೆ ಕಣ್ಣಿಲ್ಲದ ಕುರುಡು ಮಹಿಳೆ ಬಾಬಾ ವಾಂಗಾ ಬರೆದಿಟ್ಟ 2025ರ ಭಯಾನಕ ಭವಿಷ್ಯ ಈಗ ಹೊರಬಿದ್ದಿದ್ದು, ನರೇಂದ್ರ ಮೋದಿ, ಡೊನಾಲ್ಡ್ ಟ್ರಂಪ್, ವ್ಲಾದಿಮಿರ್ ಪುಟಿನ್ ಹೀಗೆ ವಿಶ್ವದ ಪವರ್ಫುಲ್ ನಾಯಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಜೊತೆಗೆ ಒಂದು ದೇಶ ಇಸ್ಲಾಂ ಅಂದ್ರೆ ಮುಸ್ಲಿಂ ರಾಷ್ಟ್ರವಾಗತ್ತೆ ಅಂತ ಭವಿಷ್ಯವನ್ನ ನುಡಿಯಲಾಗಿದೆ. ಹಾಗಾದ್ರೆ ಕೋಡಿಶ್ರೀಗಳು ಮತ್ತು ಬಾಬಾ ವಾಂಗಾ ಹೇಳ ಹೊರಟಿರೋ ಯಾವ ದೇಶ ಮುಸ್ಲಿಂ ರಾಷ್ಟ್ರವಾಗಲಿದೆ? ಭಾರತದಲ್ಲಿ ಮುಸ್ಲಿಂ ದಂಗೆಗಳು ಹೆಚ್ಚಾಗುತ್ತಾ? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಹೆಚ್ಚಾಗುತ್ತಾ? ಮುಂದಿನ ವರ್ಷ ಏನಾಗತ್ತೆ ಅನ್ನೋ ಆತಂಕ ಈಗಾಗಲೇ ಶುರುವಾಗಿದೆ. ಹಾಗಾದ್ರೆ ಬನ್ನಿ, ಕೋಡಿಶ್ರೀಗಳು ಮತ್ತು ಬಾಬಾ ವಾಂಗಾ ನುಡಿದ ಭವಿಷ್ಯವೇನು ಅಂತ ಒಂದೊಂದಾಗಿ ಹೇಳ್ತೀವಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಶಿವನ ಭಕ್ತರಾಗಿದ್ರೆ, ಜೊತೆಗೆ ಕೋಡಿಶ್ರೀಗಳ ಭವಿಷ್ಯವನ್ನ ನಂಬೋರಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇವರು ಯಾವೆಲ್ಲ ಭವಿಷ್ಯವನ್ನ ನುಡಿದಿದ್ರು, ಅವರು ಭವಿಷ್ಯವನ್ನ ನುಡಿತಾರೆ, ಆದ್ರೆ ನಿಜವಾಗಿದ್ದಾವ? ಕಮೆಂಟ್ ಮೂಲಕ ತಿಳಿಸಿ. ಮೊದಲಿಗೆ ಕೋಡಿಶ್ರೀಗಳ 2025ರ ಭವಿಷ್ಯವಾಣಿಯನ್ನ ನೋಡೋದಾದ್ರೆ, ಕ್ರೋಧಿನಾಮ ಸಂವತ್ಸರದಲ್ಲಿ ಪಂಚಭೂತಗಳಾದ ಭೂಮಿ, ಆಕಾಶ, ನೀರು, ವಾಯು, ಬೆಂಕಿಯಿಂದ ಭಾರೀ ತೊಂದರೆ ಉಂಟಾಗಲಿದೆ ಅಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಕ್ರೋಧಿನಾಮ ಸಂವತ್ಸರದಲ್ಲಿ ಪಂಚಭೂತಗಳು ರೊಚ್ಚಿಗೆದ್ದು ಭೂಮಿಗೆ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಆಕಾಶದಲ್ಲಿ ಭಯಾನಕವಾದಂತಹ ವಿಚಿತ್ರ ವಿಕಲ್ಪಗಳು ನಡೆಯುತ್ತೆ. ಅದು ದೊಡ್ಡ ಸುದ್ದಿಯಾಗತ್ತೆ. ಆಕಾಶದಿಂದ ವಿಪತ್ತು ಬರುತ್ತೆ. ಈ ಹಿಂದೆ ಜನ ಇದ್ದಂಗೆ ಇನ್ನು ಮುಂದೆ ಜನ ಇದ್ದಕ್ಕಿದ್ದಂಗೆ ಸಾಯ್ತಾರೆ. ಭೂಮಿ ಬಿರುಕು ಬಿಡತ್ತೆ ಅಂತ ಅಂದಿದ್ದಾರೆ. ಗುಡ್ಡ ಕುಸಿಯತ್ತೆ. ಪ್ರವಾಹ ಜಗತ್ತಿನಾದ್ಯಂತ, ಪ್ರವಾಹದಿಂದ ಜಗತ್ತು ಮುಳುಗಡೆಯಾಗತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಅದರಂತೆ ಈಗ ಭೂಮಿ ಕುಸಿತ ಆಗಿದೆ. ಅದರಂತೆ ಭೂಮಿ ಬಿರುಕು ಬಿಟ್ಟಿದೆ. ಕೋಡಿಶ್ರೀಗಳು ನುಡಿದಂತಹ ಭವಿಷ್ಯವಾಣಿಯ ಪ್ರಕಾರ ಭಾರತಕ್ಕೆ ದೊಡ್ಡ ಗಂಡಾಂತರ ಎದುರಾಗ್ತಾಗಿದೆ. ಯಾಕಂತಂದ್ರೆ ಆಫ್ರಿಕಾ ಖಂಡದಲ್ಲಿ 32 ಮೈಲಿಗಳಷ್ಟು ಭೂಮಿ ಬಿರುಕು ಬಿಟ್ಟಿದೆ. ಆ ಬಿರುಕು ಬಿಟ್ಟಂತಹ ಭೂಮಿ ಭಾರತದತ್ತ ನುಗ್ಗಿ ಬರ್ತಾಗಿದೆ. ಭಾರತ ಮತ್ತೊಂದು ದೊಡ್ಡ ರಾಷ್ಟ್ರವಾಗುವ ಸಾಧ್ಯತೆ ಇದೆ. ಈಗಾಗಲೇ ಭೂಮಿ ಬಿರುಕು ಬಿಟ್ಟದ್ರಿಂದ ಆಫ್ರಿಕಾ ಖಂಡ 2 ಹೋಳಾಗಿ ಭಾರತದತ್ತ ನುಗ್ಗಿ ಬಂದು ದೊಡ್ಡ ಸುನಾಮಿ ಎದುರಾಗುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಅಮೆರಿಕದ ವಿಜ್ಞಾನಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಬಾಬಾ ವಾಂಗಾ ನುಡಿದಿರುವಂತಹ ಭವಿಷ್ಯವಾಣಿಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಬಾಬಾ ವಾಂಗಾ ಅವರ ಭವಿಷ್ಯವಾಣಿ ಭಯಾನಕವಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಅಸಲಿಗೆ ವಿಶ್ವನಾಶ, ಮುಸ್ಲಿಂ ಆಳ್ವಿಕೆಯ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನೇ ಹೇಳ್ತೀವಿ ನೋಡಿ. 2025ರ ವರ್ಷ ಶೀಘ್ರದಲ್ಲೇ ಪ್ರಾರಂಭವಾಗ್ತಾಗಿದೆ. ಜನ ಹೊಸ ವರ್ಷದ ಬಗ್ಗೆ ಕುತೂಹಲ ಹೊಂದಿದ್ದಾರೆ. ಹೊಸ ವರ್ಷ ತಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನ ತರತ್ತೆ ಅಂತ ಉತ್ಸುಕರಾಗಿದ್ದಾರೆ. ಈ ಮಧ್ಯೆ ಬಾಬಾ ವಾಂಗಾ ಹೇಳಿರುವ ಭವಿಷ್ಯವಾಣಿ ಜನರಿಗೆ ಆಘಾತ ನೀಡಿದೆ. ಇತ್ತೀಚೆಗೆ ಬಾಬಾ ವಾಂಗಾ ಭವಿಷ್ಯವಾಣಿ ಹೆಚ್ಚು ಚರ್ಚೆಯಲ್ಲೇ ಇದೆ. ಇದೀಗ 2025 ಮತ್ತು 2043ರ ಬಗ್ಗೆ ಅವರ ಭಯಾನಕ ಭವಿಷ್ಯವಾಣಿಗಳು ವೈರಲ್ ಆಗ್ತಾಗಿದೆ. ಬಾಬಾ ವಾಂಗಾ ಅವರ ಪ್ರಕಾರ 2025ರಲ್ಲಿ ಪ್ರಪಂಚದ ವಿನಾಶ, ಜನಸಂಖ್ಯೆಯ ನಷ್ಟ ಮತ್ತು ಅನೇಕ ಘಟನೆಗಳು ಸಂಭವಿಸಲಿವೆಯಂತೆ. ಬಾಬಾ ವಾಂಗಾ ಅವರ ಪ್ರಕಾರ ಪ್ರಪಂಚದ ಅಂತ್ಯವು 2025ರಿಂದ ಪ್ರಾರಂಭವಾಗಬಹುದು. ಅಲ್ಲದೆ 2025ರಲ್ಲಿ ಯುರೋಪ್ನ ಪ್ರಮುಖ ಮತ್ತು ವಿನಾಶಕಾರಿ ಯುದ್ಧ ನಡೆಯಬಹುದು. ಈ ಯುದ್ಧವು ಯುರೋಪ್ ಅನ್ನ ಧ್ವಂಸಗೊಳಿಸಬಹುದು ಮತ್ತು ಅನೇಕ ಜೀವಗಳು ಕಳೆದುಕೊಳ್ಳಬಹುದು. ಇದು ಯುರೋಪಿನ ಆರ್ಥಿಕತೆ ಮತ್ತು ಸಮಾಜದ ಮೇಲೆ ಹೆಚ್ಚು ಭಾರವನ್ನ ಉಂಟು ಮಾಡಬಹುದು. 2043ರಲ್ಲಿ ಯುರೋಪ್ನಲ್ಲಿ ಮುಸ್ಲಿಂ ದೊರೆ ಆಳ್ವಿಕೆ ಪ್ರಾರಂಭವಾಗುತ್ತೆ ಅಂತ
ಮತ್ತೊಂದು ಬೆಚ್ಚಿ ಬೀಳಿಸುವ ಭಯಾನಕ ಭವಿಷ್ಯವನ್ನ ಬಾಬಾ ವಾಂಗ ನುಡಿದಿದ್ದಾರೆ. ಈ ಸಮಯದಲ್ಲಿ ಜಗತ್ತಲ್ಲಿ ಪ್ರಮುಖ ಭೌಗೋಳಿಕ ರಾಜಕೀಯ ಬದಲಾವಣೆಗಳು ಆಗಲಿವೆಯಂತ ಬಾಬಾ ಹೇಳಿದ್ದಾರೆ. ಅದಲ್ಲದೆ 2076ರವರೆಗೆ ಜಗತ್ತಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಮರುಸ್ಥಾಪನೆಯಾಗತ್ತೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ಬಾಬಾ ವಾಂಗ ನುಡಿದ ಅನೇಕ ಭವಿಷ್ಯವಾಣಿಗಳು ಸತ್ಯವಾಗಿವೆ. ಮುಂದೇನಾಗತ್ತೆ ಕಾದ್ ನೋಡಬೇಕಾಗಿದೆ. ಯಾಕಂತಂದ್ರೆ 2076ರ ವೇಳೆಗೆ ಇಡೀ ಜಗತ್ತು ಮುಸ್ಲಿಮರ ಆಳ್ವಿಕೆಗೆ ಒಳಪಡುತ್ತೆ ಅಂತ ಬಾಬಾ ವಾಂಗ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಬಲ್ಗೇರಿಯಾದ ನಿಗೂಢ ಮಹಿಳೆ ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಖ್ಯಾತಿ ಪಡೆದಿರುವ ಬಾಬಾ ವಾಂಗ ಅವರ ಭವಿಷ್ಯವಾಣಿ ಇದೀಗಾಗಲೇ ಜಗದ್ವಿಖ್ಯಾತಿಯನ್ನ ಪಡೆದುಕೊಂಡಿದೆ. ವರದಿಗಳ ಪ್ರಕಾರ ಅವರು 1911ರಲ್ಲಿ ಉತ್ತರ ಮ್ಯಾಸಿಡೋನಿಯಾದ ಸ್ವಿಮಿಕಾದಲ್ಲಿ ಜನಿಸುತ್ತಾರೆ. ಇವರ ಮೂಲ ಹೆಸರು ವಾಂಜೇರಿಯಾ ಪಾಂಡವಾಟ್ರೋವಾ ಅಂತ. ತಮ್ಮ 12ನೇ ವಯಸ್ಸಲ್ಲಿ ಭಾರೀ ಚಂಡಮಾರುತದ ಸಮಯದಲ್ಲಿ ನಿಗೂಢವಾಗಿ ದೃಷ್ಟಿಯನ್ನ ಕಳೆದುಕೊಂಡು ಬಿಡ್ತಾರಂತೆ. 1996ರಲ್ಲಿ ಮೃತಪಟ್ಟಿರುವ ಬಾಬಾ ವಾಂಗ 5079ನೇ ಇಸವಿಯವರೆಗೂ ಏನಾಗಲಿದೆ ಅನ್ನೋದನ್ನ ಕಂಡು ಹಿಡಿದಿದ್ದಾಗಿ ಹೇಳಿದ್ದು, ಅದನ್ನ ಸಮಾಜಕ್ಕೆ ತಿಳಿಸೋದಕ್ಕೋಸ್ಕರ ಗ್ರಂಥಗಳನ್ನ ಬರೆದಿಟ್ಟು ಭವಿಷ್ಯವಾಣಿಗಳನ್ನ ಬರೆದಿಟ್ಟಿದ್ದಾರೆ. ಇನ್ನು ಜಗತ್ತಿನ ನೂರಾರು ವರ್ಷಗಳ ಆಗು ಹೋಗುಗಳ ಬಗೆಗೆ ಭವಿಷ್ಯ ನುಡಿದಿರುವ ಬಾಬಾ ವಾಂಗ ಪ್ರಕಾರ 5079ಕ್ಕೆ ಜಗತ್ತು ಕೊನೆಗೊಳ್ಳುತ್ತೆ. 2028ರಲ್ಲಿ ಮಾನವರು ಶುಕ್ರ ಗ್ರಹವನ್ನ ಭೇಟಿ ಮಾಡ್ತಾರೆ. 2033ರಲ್ಲಿ ಧ್ರುವೀಯ ಮಂಜುಗಡ್ಡೆಗಳು ಕರಗಿ ಜಾಗತಿಕವಾಗಿ ಸಮುದ್ರ ಮಟ್ಟ ವೇಗವಾಗಿ ಏರುತ್ತೆ. ಮುಸ್ಲಿಮರು 2043ರಲ್ಲಿ ಯುರೋಪನ್ನ ಆಳ್ತಾರೆ. 2076ರಲ್ಲಿ ಕಮ್ಯುನಿಸಂ ಪ್ರಪಂಚದಾದ್ಯಂತ ಹರಡುತ್ತೆ. 2130ರಲ್ಲಿ ಮಾನವರು ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಹೊಂದುತ್ತಾರೆ. 2170ರಲ್ಲಿ ಭೂಮಿಯ ಬಹುತೇಕ ಭಾಗಗಳಲ್ಲಿ ಬರ ಉಂಟಾಗತ್ತೆ. 3005ರಲ್ಲಿ ಭೂಮಿಯು ಮಂಗಳನ ನಾಗರಿಕರೊಂದಿಗೆ ಯುದ್ಧದಲ್ಲಿ ತೊಡಗತ್ತೆ. 3797ರಲ್ಲಿ ವಾಸಕ್ಕೆ ಯೋಗ್ಯವಲ್ಲದ ಕಾರಣ ಮಾನವರು ಭೂಮಿಯನ್ನ ಬಿಟ್ಟು ಹೋಗ್ತಾರೆ. 5079ರಲ್ಲಿ ಬ್ರಹ್ಮಾಂಡವು ಕೊನೆಗೊಳ್ಳುತ್ತೆ ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು 2076ರಲ್ಲಿ ಕಮ್ಯುನಿಸಂ ಅಂದ್ರೆ ಮುಸ್ಲಿಂ ಜಗತ್ತಿನಾದ್ಯಂತ ಹರಡಿಕೊಳ್ಳಲಿದೆ ಅಂತ ಬಾಬಾ ವಾಂಗ ಹೇಳಿದ್ದು, 2130ರಲ್ಲಿ ಮಾನವರು ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಹೊಂದುತ್ತಾರೆ. ಅಂದ್ರೆ ಏಲಿಯನ್ಸ್ಗಳ ಸಂಪರ್ಕಕ್ಕೆ ಬರ್ತಾನೆ ಮಾನವ. ಬಾಬಾ ವಾಂಗ ಪ್ರಕಾರ 2170ರ ವೇಳೆಗೆ ಪ್ರಪಂಚದಾದ್ಯಂತ ಬರಗಾಲ ತಾಂಡವವಾಡುತ್ತೆ. 5079ರ ಹೊತ್ತಿಗೆ ಭೂಮಿಯಿಂದ ಎಲ್ಲವೂ ಕೂಡ ನಾಶವಾಗುತ್ತೆ ಅಂತ ಭಯಾನಕ ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ. ವೀರ ಬ್ರಹ್ಮೇಂದ್ರ ಸ್ವಾಮೀಜಿಯವರು ತಮ್ಮ ಕಾಲಜ್ಞಾನದಲ್ಲಿ ತಿರುಮಲ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡದೆ 4 ದಿನಗಳವರೆಗೆ ಮುಚ್ಚಿಬಿಡುತ್ತಾರೆ ಅಂತ ಹೇಳಿದ್ದಾರೆ. ತಿರುಮಲ ದೇವಸ್ಥಾನಕ್ಕೆ ಹೋಗುವ ಎಲ್ಲಾ ದಾರಿಗಳು ಕೂಡ ಬಂದ್ ಆಗಿಬಿಡುತ್ತವೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ. ಅದರಂತೆ ಬಂಗಾಳಕೊಲ್ಲಿಯಲ್ಲಿ ಬಂದ ತೂಫಾನ್ನಿಂದಾಗಿ ತಿರುಮಲದಲ್ಲಿ ಅತಿಯಾಗಿ ಮಳೆ ಬಿದ್ದು ಅಲ್ಲಿನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿ ದಾರಿಗಳೆಲ್ಲವೂ ಕೆಟ್ಟು ಹೋಗಿಬಿಟ್ಟಿದ್ವು. ಈ ಪ್ರವಾಹದಿಂದ ತಿರುಮಲದಲ್ಲಿ 4 ಕೋಟಿ ರೂಪಾಯಿಯಷ್ಟು ಹಾನಿ ಆಗಿದೆ. ಇನ್ನು ವ್ಯಭಿಚಾರದಿಂದ ಬಹಳಷ್ಟು ಜನ ಭಯಂಕರವಾದ ರೋಗಗಳನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು. ಇದು ಕೂಡ ನಿಜ ಆಗಿದೆಯಲ್ವಾ? ಪ್ರಪಂಚವನ್ನೇ ಭಯಪಡಿಸ್ತಾ ಇರುವಂತಹ ಏಡ್ಸ್ ಇಂದಿಗೂ ಕೂಡ ಮೆಡಿಸನ್ ಕಂಡುಹಿಡಿಯಲು ಆಗಿಲ್ಲ. ಅಂತಹ ರೋಗ ಬಂದು ಲಕ್ಷಾಂತರ ಜನ ಸಾಯ್ತಾಗಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಅಕ್ರಮ ಸಂಬಂಧಗಳಿಂದ ಕುಟುಂಬಗಳು ಒಡೆದು ಹೋಗುತ್ತೆ. ಅಷ್ಟೇ ಅಲ್ಲದೆ ಕೊಲೆಗಳಿಗೂ ಕೂಡ ದಾರಿ ಮಾಡಿಕೊಡತ್ತೆ ಅಂತ ಹೇಳಿದ್ರು. 6 ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಬರೆದಿಟ್ಟಿದ್ರು ಕಾಲಜ್ಞಾನಿಗಳು. ಕಾಲಜ್ಞಾನದಲ್ಲಿ ಹೇಳಿರುವ ಹಾಗೆಯೇ ಲೀನಾ ಎಂಬ ಚಿಕ್ಕ ಹುಡುಗಿ 6 ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರಂತೆ. ಸ್ತ್ರೀಯರು ಮಾನವನ್ನ ಮಾರ್ಕೊಂಡು ಬದುಕ್ತಾರೆ ಅಂತ ಹೇಳಿದ್ರು. ಕೆಲವರು ಹೊಟ್ಟೆಪಾಡಿಗಾಗಿ, ಇನ್ನು ಕೆಲವರು ಐಷಾರಾಮಿ ಜೀವನಕ್ಕಾಗಿ ಇದನ್ನೇ ವೃತ್ತಿಯಾಗಿ ಬದಲಾಯಿಸಿಕೊಳ್ತಾರೆ ಅಂತ ಕಾಲಜ್ಞಾನದಲ್ಲಿ ಬರೆದಿಡಲಾಗಿತ್ತು. ಕೆಲವರು ಪಟ್ಟಣಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸ್ತ್ರೀಯರು ಸೆಕ್ಸ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಭಾರತ ದೇಶದಲ್ಲೂ ಕೂಡ ಲಕ್ಷಾಂತರ ಸ್ತ್ರೀಯರು ಈ ವ್ಯಭಿಚಾರ ವೃತ್ತಿಯಲ್ಲಿ ಇದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಬಂಧನಗಳಿಗೆ ಬೆಲೆ ಕೊಡದೆ ಮನುಷ್ಯ ಜಂತು ಹುಳುವಿನಂತೆ ವರ್ತಿಸ್ತಾನೆ ಅಂತ ಹೇಳಿದ್ದಾರೆ. ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವನ್ನ ಮರೆತು, ನಮ್ಮವರು ಇತರರು ಎಂಬ ವಿಷಯವನ್ನ ಕೂಡ ಮರೆತು ನಾನು ನನ್ನದು ಎನ್ನುತ್ತಾ ಕಾಮದಿಂದ ರೊಚ್ಚಿಗೆಳುತ್ತಾರೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ. ಈ ಕಾಲದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇವರಿಬ್ಬರಲ್ಲೂ ಕೂಡ ಕಾಮ
ಪೀಡಿಸ್ತಾ ಇದೆ. ಇವರು ಹೇಳಿದ ಹಾಗೆ ಗಂಡ ಹೆಂಡತಿ ಎಂಬ ವಿಷಯವನ್ನ ಮರೆತು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಂಡಿದ್ದಾರೆ. ಇನ್ನು ಮುಂದೊಂದು ದಿನ ಮುತ್ತಿನಷ್ಟು ಬಂಗಾರವೂ ಕೂಡ ಸಿಗೋದಿಲ್ಲ ಅಂತ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಅದರಂತೆ ಬಂಗಾರದ ರೇಟ್ ಏರುತ್ತಾನೆ ಇದೆ. ಇನ್ನು ಗೋದಾವರಿ ನದಿ 12 ದಿನಗಳವರೆಗೆ ಬತ್ತಿ ಹೋಗಿ ಮತ್ತೆ ಉಕ್ಕಿ ಹರಿಯತ್ತೆ. ನಾಯಿಗಳು ಕುದುರೆಗಳನ್ನ ಸಾಯಿಸುತ್ತವೆ. ಆ ಸಮಯದಲ್ಲಿ ಆಕಾಶದಿಂದ ಚುಕ್ಕಿಗಳು ಕೆಳಗ್ಬೀಳತ್ವೆ. ಕೃಷ್ಣಾ ನದಿ ವಿಜಯವಾಡದಲ್ಲಿರುವ ಕನಕ ದುರ್ಗಮ್ಮ ಅವರ ಮುತ್ತನ್ನು ಮುಟ್ಟುತ್ತದೆ. ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಂ ಸೀಳಿ ಅತಿದೊಡ್ಡ ಅಪಾಯವನ್ನ ಉಂಟು ಮಾಡುತ್ತೆ. ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟತ್ತೆ. ಅದನ್ನ ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನ ಕಳೆದುಕೊಳ್ತಾರೆ, ಅಂದ್ರೆ ಕುರುಡರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು 8 ದಿನಗಳವರೆಗೆ ಇದ್ದು ಭ್ರಮರಾಂಬ ದೇವಸ್ಥಾನದೊಳಗೆ ನುಗ್ಗಿ ಕುರಿಯಂತೆ ಕೂಗಿ ಮಾಯವಾಗಿ ಬಿಡತ್ತೆ. ಅದೇ ರೀತಿ ಆದ್ವಾನಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗತ್ತಂತೆ. ಈ ರೀತಿ ಕೂಗಿದ್ರೆ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿಯಂತ ಹೇಳಲಾಗಿದೆ. ಇನ್ನು ಶ್ರೀಶೈಲಕ್ಕೆ ದಕ್ಷಿಣ ದಿಕ್ಕಿನಲ್ಲಿರುವ ಬೆಟ್ಟಗಳಿಂದ ಕಲ್ಲುಗಳು ಉರುಳಿ ಬಿದ್ದು ಬಹಳಷ್ಟು ಜನ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರಂತೆ. ಆ ಒಡೆದು ಹೋಗಿರುವಂತಹ ಕಲ್ಲಿನ ತುಂಡುಗಳು ಮತ್ತೆ ಆಕಾಶಕ್ಕೆ ಹಾರುತ್ತವೆ ಅಂತ ಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ಕಾಮಾಕ್ಷಿ ದೇವಾಲಯ ವಿಗ್ರಹದಿಂದ ರಕ್ತ ಸೋರತಂತೆ ಅಂತ ಬರೆದಿಟ್ಟಿದ್ದಾರೆ. ಕಲಿಯುಗದಲ್ಲಿ 597ನೇ ವರ್ಷದಲ್ಲಿ ಎಷ್ಟೋ ವಿಶೇಷತೆಗಳು ನಡೆಯಲಿವೆಯಂತೆ. ದಾಮ್ರನಾಮ ಸಂವತ್ಸರದಲ್ಲಿ ಅನೇಕ ಊರುಗಳಲ್ಲಿ ₹1 ಸೇರುವ ಅಕ್ಕಿಯನ್ನ ಮಾಡ್ತಾರಂತೆ. ಜನ ಕಿರಿಚಾಡಿ ಸಾಯ್ತಾರೆ ಅಂತ ಬರೆದಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಾನು ಯಾವಾಗ ಹುಟ್ಟಿ ಬರ್ತಾರೆ ಅನ್ನುವಂತಹದನ್ನು ಕೂಡ ಬರೆದಿಟ್ಟಿದ್ದಾರೆ. ನಾನು ಹುಟ್ಟುವ ಸಮಯದಲ್ಲಿ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುತ್ತವೆ. 7 ಗ್ರಾಮಗಳಲ್ಲಿ 1 ಗ್ರಾಮ ಉಳಿದು ಹೋಗುತ್ತೆ. ಅಂದ್ರೆ ಪ್ರಾಣನಷ್ಟ ಪ್ರಮಾಣದಲ್ಲಿ ಹೆಚ್ಚಾಗತ್ತೆ. ಆ ಸಮಯದಲ್ಲಿ ಸಾವಿರಾರು ಹಸುಗಳು ಸಾಯುತ್ತವೆ. ಧೂಮಕೇತು ಎಂಬ ನಕ್ಷತ್ರ ಹುಟ್ಟಿಕೊಳ್ಳುತ್ತೆ. ಇನ್ನು ಬ್ರಹ್ಮೇಂದ್ರ ಸ್ವಾಮೀಜಿಯವರು ಅವರ ಜನ್ಮ ರಹಸ್ಯವನ್ನು ಕೂಡ ಹೇಳ್ತಾ 5000 ವರ್ಷಗಳ ನಂತರ ನಾನು ಶ್ರೀ ವೀರಭೋಗ ವಸಂತರಾಯ ಅವತಾರವಾಗಿ ಮತ್ತೆ ಹುಟ್ಟುತ್ತೇನೆ. ಈ ಘಟನೆ ನಡೆಯೋಕ್ಕೂ ಮುಂಚೆ ಅನೇಕ ವಿಪತ್ತುಗಳು ಮತ್ತು ದುರ್ಘಟನೆಗಳು ನಡೆಯುತ್ತವೆ ಅಂತ ಹೇಳಿದ್ದಾರೆ. ಈ ರೀತಿ ಭವಿಷ್ಯತ್ ಕಾಲದಲ್ಲಿ ನಡೆಯುವ ಘಟನೆಗಳನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿರುವ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳು ಈಗಾಗಲೇ ನಡೆದಿವೆ. ಮುಂಬರೋ ದಿನಗಳು ಹೇಗಿರುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಕಾಲದ ಜೊತೆ ನಾವೆಲ್ಲರೂ ತಪ್ಪದೇ ಮುಂದೆ ಸಾಗಲೇಬೇಕಾಗಿದೆ. ಇನ್ನು ಕಾಶಿಯಲ್ಲಿರುವ ದೇವಾಲಯ 40 ದಿನಗಳವರೆಗೆ ಶಿಥಿಲಾವಸ್ಥೆಯಲ್ಲಿ ಇರತ್ತೆ ಅಂತ ಹೇಳಿದ್ರು. ಅವರು ಹೇಳಿದಂತೆ 1910ರಿಂದ 1912ರ ಮಧ್ಯಕಾಲದಲ್ಲಿ ಗಂಗಾ ನದಿಯಲ್ಲಿ ಭಾರೀ ಪ್ರವಾಹ ಬಂದು ಆ ಜಾಗದಲ್ಲಿ ಕಾಲರ ವ್ಯಾಪಿಸಿತ್ತು. ಆ ಸಮಯದಲ್ಲಿ ಕಾಶಿ ಪುಣ್ಯ ಕ್ಷೇತ್ರವನ್ನ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನ ಕೊಡೋದಕ್ಕೆ ಬಿಟ್ಟಿರಲಿಲ್ಲ. ಅದೇ ತರ ಈಗ ಆ ಒಂದು ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಒಂದು ಪದ್ಯದಲ್ಲಿ ತೆಲುಗು ಭಾಷೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಈಶಾನ್ಯ ದಿಕ್ಕಿನ ವಿಷಕಾರಿ ಪುಟ್ಟಿತೋ ಲಕ್ಷಲಾದಿ ಪ್ರಜೆಗಳು ಸಚ್ಚೇರಯ್ಯ, ಕೋರಂಕಿಯನ್ನು ಜಬ್ಬು ಕೋಟಿ ಮಂದಿಗೆ ತಗುಲಿ ಕೋಟಿಲಾಗ ತೂಗಿ ಸಚ್ಚರಯ್ಯ. ಅಂದ್ರೆ ಈಶಾನ್ಯ ದಿಕ್ಕಿನಿಂದ ಒಂದು ವಿಷ ಹುಟ್ಟಿಕೊಳ್ಳುತ್ತೆ. ಆ ವಿಷದಿಂದ ಲಕ್ಷಾಂತರ ಜನ ಸತ್ತು ಹೋಗ್ತಾರೆ. ಕೋರಂಕಿ ಎಂಬ ರೋಗ ಕೋಟ್ಯಾಂತರ ಜನರಿಗೆ ಬಂದು ಒಕ್ಕರಿಸತ್ತೆ. ಕೋಳಿಯಂತೆ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳಿದ್ರು. ಸೊ ಈಗ ಚೀನಾದಲ್ಲಿ ಹುಟ್ಟಿದಂತಹ ಕೊರೋನಾ ವೈರಸ್ ಬಗ್ಗೆ ಅಂದಿನ ಕಾಲದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿದ್ರು. ಕೋರಂಚಿ ಅಂತಂದ್ರೆ ಕೊರೋನಾ ಅಂತ ಈಗ ನಾವು ಅದನ್ನ ಊಹೆ ಮಾಡಿಕೊಳ್ಳಬಹುದು. ಇನ್ನು ಕಲಿಯುಗದ ಅಂತರ್ಗತದಲ್ಲಿ ವರ್ಣಾಶ್ರಮ ಧರ್ಮಗಳು ಹಾಳಾಗಿ ಹೋಗುತ್ತವೆ. ಬೆಂಡು ಮುಳುಗಿ ಗಂಡು ತೇಲುವುದು, ಎತ್ತುಗಳು ಇಲ್ಲದೆ ಬಂಡಿಗಳು ನಡೆಯುತ್ತವೆ. ಮಧುರೆ ಮೀನಾಕ್ಷಿ ಮನುಜರೊಂದಿಗೆ ಮಾತನಾಡ್ತಾಳೆ. ರಣಭಯಂಕರ ಮಳೆಯೂ ಸುರಿಯುತ್ತೆ. ಸುಳಿಗಾಳಿಯಿಂದ ಕೆಲವರು ಸಾಯ್ತಾರೆ. ತಂದೆ ಮಕ್ಕಳು ತಮ್ಮೊಳಗೆ ತಾವೇ ಕಲಹವನ್ನ ಉಂಟು ಮಾಡಿಕೊಳ್ತಾರೆ. ಕಳ್ಳತನ ರೋಗಗಳ ಉಪದ್ರವಗಳು ಹೆಚ್ಚಾಗತ್ತೆ. ಭೂಮಿ ರಕ್ತದಿಂದ ನೆನೆದು ಹೋಗತ್ತೆ. ವೆಂಕಟೇಶ್ವರನ ಸೊತ್ತಾದ ಆಭರಣಗಳನ್ನ ದೋಚಿಸ್ತಾರೆ. ಶೀತೋಷ್ಣ ಜ್ವರಗಳಿಂದ ಜನ ಸಾಯ್ತಾರೆ. ವೈಷ್ಣವ ದೇವಾಲಯದಲ್ಲಿ ರಕ್ತ ಹುಟ್ಟತ್ತೆ. ಉತ್ತಮ ಔಷಧಿಯೂ ಕೂಡ ಇಲ್ಲವಾಗತ್ತೆ. ಒಬ್ಬ ಮಹನೀಯನು ಹುಟ್ಟಿ ದೇಶದಲ್ಲಿನ ಪ್ರಜೆಗಳನ್ನ ತನ್ನ ಸ್ವಾಧೀನ ಮಾಡಿಕೊಂಡು ರಾಜಕೀಯ ಶ್ರಮ ಹೊಂದಿದ ನಂತರ ಮಹಾತ್ಮನಾಗಿ ಬಿಡ್ತಾನೆ.
ಕಾಲಜ್ಞಾನದಲ್ಲಿನ ಭಗವಂತನ ನುಡಿಗಳನ್ನ ಇಲ್ಲಿನವರೆಗೂ ಭೂಮಿಯಲ್ಲಿ ನಡೆದ ಘಟನೆಗಳೊಂದಿಗೆ ತಾಳೆ ಹಾಕದಾಗ ಭಗವಂತ ಕೊಟ್ಟ ಮುನ್ನೆಚ್ಚರಿಕೆಯನ್ನ ಕಡೆಗಣಿಸದೆ ಮಾನವನು ಅನುಭವಿಸ್ತಾ ಇರುವುದು ಸಂಕಟಗಳ ಪರಿಚಯವಾಗುತ್ತೆ. ಇಂತಹ ಸಂಕಟಗಳಿಂದ ಪಾರಾಗುವುದರ ಜೊತೆಗೆ ಪ್ರತಿಯೊಂದು ಜೀವಿಯೂ ಉದ್ಧಾರವಾಗಲು ಭಗವಂತನು ಪರಮಾರ್ಥಿಕ ಜ್ಞಾನವನ್ನ ಅತ್ಯಂತ ಸರಳವಾಗಿ ರೂಪಿಸಿ ಅವುಗಳನ್ನ ಭಕ್ತಿ ಮಾರ್ಗದ ಬೆಳಕಿನಲ್ಲಿ ಪಾಲಿಸಿ ಜೀವನ ಸಾಫಲ್ಯವನ್ನ ಕಂಡುಕೊಳ್ಳುವ ರೀತಿಯನ್ನು ಕೂಡ ಸರಳವಾಗಿ ವಿವರಿಸುವ ಪರಿ ಕಾಲಜ್ಞಾನದಲ್ಲಿ ಇದೆ. ಇನ್ನು ಭವಿಷ್ಯವಾಣಿಯಲ್ಲಿ ನಡೆಯಬಹುದಾದ 14,000 ಘಟನೆಗಳನ್ನು ಕುರಿತಾಗಿ ಇದೇ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಭಗವತ್ ಸ್ವರೂಪನಾದ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ನುಡಿದಿರುವಂತೆಯೇ ಈಗಾಗಲೇ ಅನೇಕ ವಾಸ್ತವಗಳು ನಡೆದು ಹೋಗಿದೆ. ಕೆಲವು ಘಟನೆಗಳು ನಡೀತಾಗಿವೆ, ಇನ್ನು ಕೆಲ ಘಟನೆಗಳು ನಡೆಯಬೇಕಾಗಿದೆ. ಕಾಲಜ್ಞಾನದಲ್ಲಿ ನುಡಿದಿರುವಂತೆಯೇ ಘಟನೆಗಳು ಎಲ್ಲಿ ಯಾವಾಗ ಸಂಭವಿಸುತ್ತವೆ ಎಂಬುದು ಪರಬ್ರಹ್ಮನ ಇಚ್ಛಾನುಸಾರ ಅವನ ಸಂಕಲ್ಪದಂತೆಯೇ ನಡೆಯುತ್ತೆ. ಇದಿಷ್ಟೇ ಅಲ್ಲದೆ ಕರ್ನಾಟಕದಲ್ಲೂ ಕೂಡ ಒಂದು ಘಟನೆ ನಡೆಯಲಿದೆಯಂತೆ. ಆ ಘಟನೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ಕಲಿಯುಗದಲ್ಲಿ ಪಾಪ ಹೆಚ್ಚಾಗ್ತಾ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ವೀರಬ್ರಹ್ಮೇಂದ್ರ ಕಾಲಜ್ಞಾನ ಭವಿಷ್ಯವಾಣಿ ಭಾಗ 2ರಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.